ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ನ ಯಾವ ರೀತಿ ಮಾಡಬೇಕು, ನಿಮ್ಮ ಸೈಕೋಮೆಟ್ರಿಕ್ ಟೆಸ್ಟ್ನ ಯಾವ ರೀತಿ ಮಾಡಬೇಕು, ಯಾವ ಮೈಂಡ್ ಸೆಟ್ ಮೇಲೆ ಯಾವ ಇನ್ಸ್ಟ್ರೂಮೆಂಟ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಯಾರು ನೋಡ್ಬೇಕಪ್ಪ ಅಂತಂದ್ರೆ, ಯಾರು ಸ್ಪೆಷಲಿ ವೀಕೆಂಡ್ ಆರೋಗ್ಯ ಪಾರ್ಟಿ ಪಬ್ಸು ಅಂತ ತಿರುಗಾಡ್ತಾರಲ್ಲ ಯಂಗ್ ಜನರೇಷನ್, ಅವರಂತೂ ಮಸ್ಟ್ ನೋಡ್ಲೇಬೇಕು. ಸೆಕೆಂಡು, ಆಲ್ರೆಡಿ ಮದುವೆ ಆದವರು ಮಕ್ಕಳಿರೋರು, ಅವ್ರ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ಏನ್ ಮಿಸ್ಟೇಕ್ ಆಗಿದೆ, ಏನ್ ಸರಿ ಮಾಡ್ಬೋದು ಅನ್ನೋದು ಅವರಂತೂ ನೋಡ್ಲೇಬೇಕು. ಓಕೆ, ಅದಾದ್ಮೇಲೆ ಈಗ ಆಲ್ರೆಡಿ ರಿಟೈರ್ಡ್ ಆಗ್ಬೇಕು ಅಂತ ಪ್ಲಾನ್ ಮಾಡಿರ್ತಾರಲ್ಲ, ಸೊ ಅವರು ನೋಡಿದ್ರೆ ಸಹ ಏನು ಪ್ರಾಬ್ಲಮ್ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡೋದು ಈ ವಿಡಿಯೋನ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದು ಸ್ವಲ್ಪ ಲೆಂದಿ ಆಗುತ್ತೆ ವಿಡಿಯೋ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದ್ರೆ ಓಕೆ, ಆರಾಮಾಗಿ ನೋಡಿ. ಯಾಕಂದ್ರೆ ಇದರಲ್ಲಿ ಕಂಪ್ಲೀಟ್ ನಾ ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಏನು, ಅದ್ರಲ್ಲಿ ನಿಮ್ಗೆ ಯಾವ್ಯಾವ ಡೀಟೇಲ್ಸ್ನ ನೀವು ಕೊಡಬೇಕಾಗತ್ತೆ. ಅದಾದ್ಮೇಲೆ ನಮ್ಮ ಹತ್ರ ಸಾಫ್ಟ್ವೇರ್ ಇದೆ, ಆ ಸಾಫ್ಟ್ವೇರ್ ನಿಮಗೆ ಈಸಿಯಾಗಿ ಸೊಲ್ಯೂಷನ್ ಕೊಡುತ್ತೆ. ಓಕೆ, ಸೊ ಅದಲ್ಲದೆ ಆ ಸಾಫ್ಟ್ವೇರ್ ಕೊಟ್ಟದ್ದಕ್ಕೆ ನಾವು ಫಿನಿಶ್ ಮಾಡಲ್ಲ. ಸೊ ಅದಾದ್ಮೇಲೆ ದೆನ್ ನಮ್ಮದೇ ಆದ ಅನಾಲಿಸಿಸ್ ಆ್ಯಡ್ ಮಾಡಿಬಿಟ್ಟು ಮತ್ತೆ ನಮ್ಮ ಸೆಬಿ ರಿಜಿಸ್ಟರ್ಡ್ ಏನು ಅಡ್ವೈಸರ್ ಇರ್ತಾರಲ್ಲ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಫೈನಲ್ ಸೊಲ್ಯೂಷನ್ ನಿಮಗೆ ಕೊಡ್ತೇವೆ. ಓಕೆ, ಸೊ ಇಷ್ಟೆಲ್ಲ ಇರುತ್ತೆ. ಈಗ ನಾನೇ ಸ್ವಂತ NSE ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಆದರೂ ಸಹ ನಾನು ನನ್ನದೇ ಒಂದು ವ್ಯೂ ಕೊಡೋದಕ್ಕಿಂತ ಮೊದಲು ಒಂದು AI ಟೂಲ್ ಯೂಸ್ ಮಾಡ್ತೀನಿ. ಎರಡನೇದು, ನಮ್ಮ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರಿ ನಮ್ಮ ಕಂಪ್ನಿಲಿ ಇದಾರಲ್ಲ, ಸೊ ಅವ್ರ ಜೊತೆಗೆ ಕನ್ಸಲ್ಟ್ ಮಾಡಿಬಿಟ್ಟು ನಿಮಗೆ ಫೈನಲ್ ಸೊಲ್ಯೂಷನ್ ಕೊಡ್ತೇನೆ. ಓಕೆ, ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಏನು ಡೀಟೇಲ್ಸ್ ಬೇಕು ಅನ್ನೋದ್ರ ಬಗ್ಗೆ ಈ ಎಕ್ಸೆಲ್ ಶೀಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಈ ಡೀಟೇಲ್ಸ್ ನೀವು ಕೊಟ್ರೆ ನಿಮ್ಮ ಪ್ರಾಪರ್ ಪ್ಲಾನಿಂಗ್ ಅನ್ನ ನೀವು ಪ್ರಾಪರ್ ಆಗಿ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗ್ ಗೊತ್ತಿರಲ್ಲ. ಓಕೆ, ಈಗ ನೋಡಿ ನಾ ತೋರಿಸ್ತೇನೆ ನಿಮಗೆ. ಇದು ಫೈನಾನ್ಷಿಯಲ್ ಪ್ಲಾನಿಂಗ್ ಡ್ಯಾಶ್ ಬೋರ್ಡ್. ಓಕೆ, ಸೊ ಇದರಲ್ಲಿ ಇದು ಫಸ್ಟ್ ಇದರಲ್ಲಿ ಏನು ನೀವು ಫಿಲ್ ಮಾಡಂಗಿಲ್ಲ. ಸೊ ಫಸ್ಟ್ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ನಿಮ್ಮ ಹೆಸರು, ಏಜು, ಜೆಂಡರು, ನಂಬರ್ ಆಫ್ ಡಿಪೆಂಡೆಂಟ್ಸು, ಎಕ್ಸಿಸ್ಟಿಂಗ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಎಕ್ಸಿಸ್ಟಿಂಗ್ ಲೋನ್ ಏನಿದೆ, ಮೊಬೈಲ್ ನಂಬರ್, ಇಮೇಲ್ ID. ಓಕೆ, ಸೊ ನಿಮ್ಮ ಕಂಪ್ನಿ ಯಾವುದು, ಆನ್ಯುವಲ್ ಇನ್ಕಮ್ ಎಷ್ಟು, ಮಂತ್ಲಿ ಇನ್ಕಮ್, ಸೊ ಎರಡು ಆಲ್ಮೋಸ್ಟ್ ಸೇಮೇ. ಸೊ ಯಾವ ಡೇಟಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ಲಾನರ್ ಹೆಸರು, ಇದೆಲ್ಲ ಯಾಕೆ ಬೇಕಪ್ಪ, ಇದರಿಂದ ನನಗೇನಾರ ಅಡ್ವಾಂಟೇಜ್ ಇದೆಯಾ ಅಂತ ನೀವು ಕೇಳ್ಬೋದು. ಇದು ಪರ್ಸನ್ ಟು ಪರ್ಸನ್ ನಾವು ಗೌಪ್ಯತೆಯನ್ನ ಕಾಪಾಡ್ತೇವೆ. ಅಂದ್ರೆ ನಿಮ್ದು ಯಾವುದೇ ಇನ್ಫಾರ್ಮೇಶನ್ ನಾವು ಯಾವುದೇ ಥರ್ಡ್ ಪಾರ್ಟಿಗೆ ಹೇಳಲ್ಲ. ಅದಲ್ಲದೆ ಇದನ್ನ ಯಾವುದಕ್ಕೂ ದುರುಪಯೋಗ ಮಾಡಲ್ಲ. ಓಕೆ, ಸೊ ಇದು ನನ್ನ ಕಡೆಯಿಂದ ನಿಮಗೆ ಪ್ರಾಮಿಸ್ ಇರುತ್ತೆ. ಮತ್ತು ಯಾವುದೇ ಒಬ್ಬ ಫ್ಯಾಮಿಲಿ ಮೆಂಬರ್ ತರ ನೀವು ನಾನು ಟ್ರೀಟ್ ಮಾಡಿ ನೀವು ಇದನ್ನ ಶೇರ್ ಮಾಡಿದ್ರೆ, ಯಾಕಪ್ಪ ಅಂತಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಹತ್ರ ಹೋದಾಗ ನೀವು ಎಲ್ಲಾ ನಿಮ್ಮ ಹೆಲ್ತ್ ಇಶ್ಯೂ ಬಗ್ಗೆ ಹೇಳ್ಬೇಕಾಗತ್ತೆ. ನೀವು ಅಲ್ಲಿ ಸೆಕ್ರೆಸಿ ಮೇಂಟೈನ್ ಮಾಡಿದ್ರೆ ಡಾಕ್ಟರ್ ನಿಮಗೆ ಕರೆಕ್ಟ್ ಆಗಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಅದೇ ರೀತಿ ಯಾವುದೇ ಕೇಸಲ್ಲಿ ನೀವು ಅಡ್ವೊಕೇಟ್ ಹತ್ರ ಹೋದಾಗ ಅಡ್ವೊಕೇಟ್ ಹತ್ರ ಏನು ಆಗಿದೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ನೀವು ಮಾಹಿತಿ ಕೊಟ್ಟರೆ ಮಾತ್ರ ಅಡ್ವೊಕೇಟ್ ನಿಮಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ, ಅಥವಾ ಕೋರ್ಟಲ್ಲಿ ಫೈಟ್ ಮಾಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಫೈನಾನ್ಷಿಯಲ್ ಹೆಲ್ತ್ ಚೆಕಪ್ ಸಹ ಯಾವುದೇ ಗೌಪ್ಯತೆಯನ್ನು ಇಡದೆ ನೀವು ಕರೆಕ್ಟಾಗಿ ಈ ಎಕ್ಸೆಲ್ ಶೀಟ್ ಮುಖಾಂತರ ಕರೆಕ್ಟಾಗಿ ಒಂದು ಅರ್ಧ ಗಂಟೆ, ಒಂದು ತಾಸು ನೀವು ಇದರಲ್ಲಿ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಬ್ರಿಂಗ್ ಚೇಂಜ್ ಟು ಯುವರ್ ಲೈಫ್. ಓಕೆ, ದಟ್ ಈಸ್ ಮೈ ಪ್ರಾಮಿಸ್. ಓಕೆ, ಸೊ ಈಗ ನೋಡೋಣ. ಇದಾದ ಫಸ್ಟ್ ಶೀಟ್ ಫಿಲ್ ಅಪ್ ಮಾಡಿದ ಮೇಲೆ ಸೆಕೆಂಡ್ ಶೀಟ್ ಅಲ್ಲಿ ಫೈನಾನ್ಷಿಯಲ್ ಗೋಲ್ ಬರುತ್ತೆ. ಸೊ ಈಗ ಫೈನಾನ್ಷಿಯಲ್ ಬೈಯಿಂಗ್ ಎ ಹೌಸ್. ಓಕೆ, ಸೊ ಈಗ 25 ಲಕ್ಷ ರೂಪಾಯಿ ಬೇಕು. ಕರೆಂಟ್ ಸೇವಿಂಗ್ ಎಷ್ಟಿದೆ ಇದಕ್ಕೆ? ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿ ಇದೆ ನಿಮ್ಮ ಹತ್ರ. ಓಕೆ, ಈ ರೀತಿ ಫಿಲ್ ಅಪ್ ಮಾಡಿ. ಎಷ್ಟು ವರ್ಷ ಬಿಟ್ಟ ಮೇಲೆ ನಿಮಗೆ ಬೇಕಿದು? 10 ಲಕ್ಷ ಅಂದ್ರೆ 1 ಲಕ್ಷ ಆಯ್ತು. ಓಕೆ, 10 ಲಕ್ಷ ಮಾಡಿ. ಓಕೆ, ಸೊ ಇಯರ್ಸ್ ಆಫ್ ರಿಮೈನಿಂಗ್, ಸೊ 10 ಇಯರ್ ಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ಓಕೆ, ಸೊ ಪ್ರಿಯಾರಿಟಿ, ಟಾಪ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಹೈ ಪ್ರಿಯಾರಿಟಿ, ಮೀಡಿಯಂ ಪ್ರಿಯಾರಿಟಿ, ಸೊ ಮೀಡಿಯಂ ಈ ರೀತಿ ಹಾಕಬೇಕಾಗುತ್ತೆ. ಸೊ ಬೈಯಿಂಗ್ ಎ ಕಾರ್. ಓಕೆ, ಈಗ ನಿಮ್ಮ ಹತ್ರ ಎಷ್ಟಿದೆ? 2 ಲಕ್ಷ ರೂಪಾಯಿ ಇದೆ. ಓಕೆ, 2 ಲಕ್ಷ ರೂಪಾಯಿ ಇದ್ರೆ 2 ವರ್ಷದಲ್ಲಿ ನನಗೆ ಕಾರ್ ಬೇಕು. ಓಕೆ, ಇದು ಟಾಪ್ ಪ್ರಿಯಾರಿಟಿನೋ ಮೀಡಿಯಂ ಪ್ರಿಯಾರಿಟಿನೋ ಅದನ್ನ ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಓಕೆ, ಚಿಲ್ಡ್ರನ್ಸ್ ಎಜುಕೇಶನ್ ಕರೆಂಟ್ ಸೇವಿಂಗ್ಸ್ ಎಷ್ಟಿದೆ? ಓಕೆ, ಸೊ 50,000 ಅಂತ ತಗೊಳ್ಳಿ. ಓಕೆ, ಇಲ್ಲ ಅಂದ್ರೆ 0 ಅಂತ ಹಾಕಿ. ಓಕೆ, ಸೊ ಅದಾದ್ಮೇಲೆ ಇಯರ್ಸ್ ರಿಮೈನಿಂಗ್ 5 ಇಯರ್, 10 ಇಯರ್. ಓಕೆ, ಆ ರೀತಿ ಹಾಕಿ. ಇದು ಹೈ ಪ್ರಿಯಾರಿಟಿ ಅಂತ ಹಾಕಿ. ಓಕೆ, ಸೊ ಈ ರೀತಿ. ಸೊ ರಿಟೈರ್ಮೆಂಟ್ಗೆ ಈಗ ನೀವು ಏಜ್ ಪ್ರಕಾರ, ಸೊ 35 ಇದ್ರೆ 35, 25 ಏಜ್ ಇದೆ ಅಂತ ತಗೊಳ್ಳಿ. 25 ಏಜ್ ಇದ್ರೆ ಈಗ ನಿಮ್ಮ ಹತ್ರ ಎಷ್ಟಿದೆ? PF ಎಲ್ಲ ಸೇರ್ಬಿಟ್ಟು ಒಂದು 2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ಇತ್ತಪ್ಪ ಅಂತಂದ್ರೆ ಆ ರೀತಿ ಅಪ್ಡೇಟ್ ಮಾಡಿ 25 ಇಯರ್ ಟೈಮ್ ಇದೆ ಅಂತ ಹಾಕಿ. ಓಕೆ, ಇದು ಪ್ರಿಯಾರಿಟಿ ಏನೋ, ಮೀಡಿಯಂ ಪ್ರಿಯಾರಿಟಿನೋ, ಹೈ ಪ್ರಿಯಾರಿಟಿನೋ, ದಟ್ ಯು ಸೆಲೆಕ್ಟ್. ಓಕೆ, ಚಿಲ್ಡ್ರನ್ಸ್ ಮ್ಯಾರೇಜು
ಎಮರ್ಜೆನ್ಸಿ ಫಂಡು ಅಂದ್ರೆ 3 ತಿಂಗಳು ಸ್ಯಾಲರಿ ನಿಮ್ಮ ಹತ್ರ ಇರಬೇಕು. ನಿಮ್ಗೆ 1 ಲಕ್ಷ ಸ್ಯಾಲರಿ ತಪ್ಪ 3 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಯಾವಾಗಲೂ ಇರಬೇಕಾಗತ್ತೆ. ಈಗ ಅದಕ್ಕೆ ಕರೆಂಟ್ ಸೇವಿಂಗ್ಸ್ ಎಷ್ಟಿದೆ, 1 ಲಕ್ಷ ಇದೆಯೋ 50,000 ಇದೆಯೋ ಅದು ನೋಡಿ. ಅದಾದ್ಮೇಲೆ ಇಯರ್ಸ್ ರಿಮೈನಿಂಗ್ 0. ಓಕೆ, ಸೊ ಇದು ಟಾಪ್ ಪ್ರಿಯಾರಿಟಿ. ಓಕೆ, ನಾಳೆ ನಿಮ್ಮ ಹತ್ರ ಜಾಬ್ ಇಲ್ಲ ಅಂದ್ರೆ ನಿಮಗೆ ಅಕೌಂಟಲ್ಲಿ ಮಿನಿಮಮ್ 3 ತಿಂಗಳು ಸ್ಯಾಲರಿ ಇದೆಯಲ್ಲೋ ಅಂತ ನೋಡೋದಕ್ಕೆ ಇದು ಟಾಪ್ ಪ್ರಿಯಾರಿಟಿ ಆಗುತ್ತೆ. ಓಕೆ, ಅದಾದ್ಮೇಲೆ ಫೈನಾನ್ಷಿಯಲ್ ಫ್ರೀಡಮ್, ಡ್ರೀಮ್ ಪರ್ಚೇಸ್ ಏನಾದ್ರು ಇದ್ರೆ ಅದನ್ನ ಆ್ಯಡ್ ಮಾಡ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಶಾರ್ಟ್ ಟರ್ಮ್ ಗೋಲಿಗೆ ಬರ್ತಾನೆ ನಾವು. ವಾಟ್ ಡು ಯು ಪ್ಲಾನ್ ಟು ಅಚೀವ್ ಫೈನಾನ್ಷಿಯಲಿ ಇನ್ ದ ನೆಕ್ಸ್ಟ್ 12 months? ಓಕೆ, ಅಂದ್ರೆ ಶಾರ್ಟ್ ಟರ್ಮ್ ಗೋಲ್ ಅಲ್ಲಿ ನಿಮಗೆ ಎಷ್ಟು ಅಕೌಂಟಲ್ಲಿ ದುಡ್ಡು ಇರಬೇಕು, ಅದಕ್ಕೆ ಏನು ಪ್ಲಾನ್ ಮಾಡ್ತಾ ಇದ್ರೆ ಅದು. ಡೂ ಯು ಎಕ್ಸ್ಪೆಕ್ಟ್ ಎನಿ ಮೇಜರ್ ಎಕ್ಸ್ಪೆನ್ಸಸ್ ಇನ್ ದಿ ಶಾರ್ಟ್ ಟರ್ಮ್? ಯಾವ್ದಾದ್ರು ದೊಡ್ಡ ಖರ್ಚು ಬರ್ತಾ ಇದೆಯಾ ಅದ್ರ ಬಗ್ಗೆ. ಓಕೆ, ಡೂ ಯು ಕರೆಂಟ್ಲಿ ಹ್ಯಾವ್ ಎನ್ ಎಮರ್ಜೆನ್ಸಿ ಫಂಡ್? ಎಸ್ ಆರ್ ನೋ? ಓಕೆ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ. ಡೂ ಯು ಹ್ಯಾವ್ ಎನಿ ಲೋನ್ ರೀಪೇಮೆಂಟ್ ಪ್ಲಾನ್ ಇನ್ ನೆಕ್ಸ್ಟ್ 3 year? What amount do you expect to invest over next 3 year? Any short-term liquidity retirement you are foresee? Any medical ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ? ಅದನ್ನ ಇಲ್ಲಿ ಫಿಲ್ ಅಪ್ ಮಾಡಿ. ನೆಕ್ಸ್ಟ್ 4 ಶೀಟಿಗೆ ಬಂದರೆ ಮೀಡಿಯಂ ಟರ್ಮ್ ಗೋಲ್. ಡೂ ಯು ಪ್ಲಾನ್ ಆರ್ ಬೈ ಅಪ್ಗ್ರೇಡ್ ಹೌಸ್ ಇನ್ ನೆಕ್ಸ್ಟ್ 3 to 7 years? ಇದೆಲ್ಲ ಏನಿದೆ, ಎಸ್ ಇದೆ, ನೋ ಇದೆ, ಅದನ್ನ ಫಿಲ್ ಅಪ್ ಮಾಡಿ. ಅದಾದ್ಮೇಲೆ at what age would you like to retire? Okay, so what retirement corpus do you believe you will need? ಓಕೆ, ಈಗ ನಾನು ಇಲ್ಲಿ ಒಂದು 5 crore ಅಂತ ಹಾಕಿರ್ತೀನಿ. 5 crore ಅಂದ್ರೆ ಯಾಕಪ್ಪ 5 crore ಹಾಕಿದ್ದೀನಿ ಅಂದ್ರೆ, ಇದಕ್ಕೆ ನೀವು ಆನ್ಯುವಲಿ ಒಂದು 6% ಬಡ್ಡಿ ಬಂದು ಸಹ ನಿಮ್ಗೆ ಮಂತ್ಲಿ 1 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತಾ ಇಲ್ವಾ, ಕನ್ಸಿಡರಿಂಗ್ ಟುಡೇಸ್ ಡೇಟ್. ಓಕೆ, ಸೊ ರಿಟೈರ್ಮೆಂಟ್ ಆಗಲಿ 5 crore ಹೋಗ್ಬಿಟ್ಟು 15 crore ಆಗ್ಬೋದು. ಓಕೆ, ಸೊ ಅದ್ರ ಪ್ರಕಾರ ನೀವು ಇದ್ರ ಬಗ್ಗೆ ಪ್ಲಾನ್ ಮಾಡಬೇಕಾಗತ್ತೆ. ಡೂ ಯು ವಿಶ್ ಟು ಲೀವ್ ಲಿಗಸಿ ಇನ್ಹೆರಿಟೆನ್ಸ್ ಫಾರ್ ಯುವರ್ ಫ್ಯಾಮಿಲಿ? ಪ್ಲೀಸ್ ಡಿಸ್ಕ್ರೈಬ್. ಈಗ ನಿಮ್ಮ ಮಕ್ಕಳಿಗೆ ಏನಾದರೂ ಬಿಟ್ಟು ಹೋಗ್ಬೇಕಂತ ನೀವು ಪ್ಲಾನ್ ಮಾಡಿದ್ದೀರಾ? ನಿಮ್ಮ ಇನ್ವೆಸ್ಟ್ಮೆಂಟ್ಸ್, ಈಗ ಎಲ್ಲರೂ ಏನು ಮಾಡ್ತಾರೆ, ಪ್ರಾಪರ್ಟಿ ಮಾಡಿರ್ತಾರೆ, ಹೊಲ ಮಾಡಿರ್ತಾರೆ, ಮನೆ ಮಾಡಿರ್ತಾರೆ, ಸೈಟ್ ಮಾಡಿರ್ತಾರೆ, ಅದನ್ನ ಬಿಡಬೇಕು ಅಂತಿರ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಮ್ಮ ಡಿಮ್ಯಾಟ್ ಅಕೌಂಟನ್ನು ಸಹ ನೆಕ್ಸ್ಟ್ ಜನರೇಷನ್ಗೆ ಕೊಡ್ಬೋದು ಅಂತಂದು. ಈಗ ನಮ್ಮ ಇಂಡಿಯಾದಲ್ಲಿ ಒಂದು ಬಿಲೀಫ್ ಏನಿದೆಯಪ್ಪ ಅಂದ್ರೆ, ಫಿಸಿಕಲ್ ಪ್ರಾಪರ್ಟಿ ಮೇಲೆ, ಫಿಸಿಕಲ್ ಅಸೆಟ್ಸ್ ಮೇಲೆ ಜಾಸ್ತಿ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ. ಲೈಕ್ ಗೋಲ್ಡ್, ಸಿಲ್ವರ್, ಕಾರ್, ಸೈಟ್, ಫ್ಲಾಟ್, ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಇನ್ಸ್ಟೆಡ್ ಆಫ್ ದಿಸ್ ಯು ಟ್ರೈ ಟು ಫೋಕಸ್ ಆನ್ ಡಿಮಟೀರಿಯಲೈಸೇಷನ್ ಪ್ರಾಪರ್ಟಿ, ಅಂದರೆ ನಾನ್ ಫಿಸಿಕಲ್. ಸೊ ಕಾಣದೇ ಇರೋಂಥ ವಸ್ತುಗಳಲ್ಲಿ ಇನ್ವೆಸ್ಟ್ ಮಾಡೋದು. ಕಾಣದೇ ಇರೋಂಥ ವಸ್ತುಗಳು ಯಾವುದಪ್ಪ ಅಂತಂದರೆ, ಕಂಪ್ನಿಗೆ ಸ್ಟಾಕ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಅಥವಾ ಯಾವುದಾದ್ರೂ ನಿಮಗೆ ಫಿಕ್ಸ್ಡ್ ರಿಟರ್ನ್ ಕೊಡುವಂಥ ಇನ್ವೆಸ್ಟ್ಮೆಂಟ್ ಆಗಲಿ, ಆ ರೀತಿ. ಯಾಕಪ್ಪ ಅಂತಂದರೆ ಶೋ ಆಫ್ ಈಸ್ ಡಿಫ್ರೆಂಟ್, ಬಟ್ ಆ್ಯಕ್ಚುವಲ್ ನಿಮಗೆ ರಿಟರ್ನ್ ಸಿಗೋದು ಯಾವ ಇನ್ಸ್ಟ್ರೂಮೆಂಟ್ ಇದೆ ಅಂದರೆ ರಿಯಲ್ ಎಸ್ಟೇಟು, ಸೈಟು, ಮನೆಯಿಂದ ಅಲ್ಲ. ಓಕೆ, ಮನೆ ಈಗ 1 ಕೋಟಿ ರೂಪಾಯಿ ಮನೆ ತಗೊಂಡ್ಬಿಟ್ಟು 50,000 ರೂಪಾಯಿ ರೆಂಟ್ ಬರುತ್ತೆ ಅಂದರೆ ದಟ್ ಈಸ್ ನಾಟ್ ವರ್ತ್ ಎಟ್ ಆಲ್. ಓಕೆ, ಸೊ ಆ ರೀತಿ ನೀವು ಅದ್ರ ಪ್ರಕಾರ ಪ್ಲಾನ್ ಮಾಡಬೇಕಾಗತ್ತೆ. ಓಕೆ, ಡೂ ಯು ವಿಶ್ ಟು ಅಲೋಕೇಟ್ ಫಂಡ್ ಟುವರ್ಡ್ಸ್ ಚಾರಿಟಿ? ಓಕೆ, ಅದನ್ನು ನೀವು ಪ್ಲಾನ್ ಮಾಡ್ಬೋದು. ಪ್ಯಾಸಿವ್ ಇನ್ಕಮ್ ಏನಾರ ಬೇಕಪ್ಪ ಅಂತಂದರೆ. ಓಕೆ, ಹೌ ಯು ವಾಂಟ್ ಟು ಲೀವ್ ಯುವರ್ ಲೈಫ್? ರಿಟೈರ್ಮೆಂಟ್ ಆದಮೇಲೆ ನೀವು ಯಾವ ರೀತಿ ಲೈಫ್ನ ಸ್ಪೆಂಡ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ಓಕೆ, ಈ ರೀತಿ. ಸೊ ದೆನ್ ಯು ಕಮ್ ಟು 6th ಶೀಟ್. 6th ಶೀಟಲ್ಲಿ ಈಗ ನಿಮ್ಮ ಇನ್ವೆಸ್ಟ್ಮೆಂಟ್ ನಾಲೆಜ್ ಅಸೆಸ್ಮೆಂಟ್ ಬರುತ್ತೆ. ಓಕೆ, ಇನ್ವೆಸ್ಟ್ಮೆಂಟ್ ನಾಲೆಜ್ ಅಸೆಸ್ಮೆಂಟ್, ಸ್ಟಾಕ್, ಡೈರೆಕ್ಟ್ ಇಕ್ವಿಟಿಯಲ್ಲಿ ನಿಮಗೆ ಎಷ್ಟು ನಾಲೆಜ್ ಇದೆ. ಓಕೆ, ನಾಲೆಜು 0 ಇತ್ತಪ್ಪ ಅಂದರೆ, 1 ಇತ್ತಂದರೆ ಕಡಿಮೆ ನಾಲೆಜು, ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದ್ರೆ ಹೈ ನಾಲೆಜ್. ಇಲ್ಲಿ 1 ಅಂತ ಸೆಲೆಕ್ಟ್ ಮಾಡಿ. ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿ ನಿಮಗೆ ನಾಲೆಜ್ ಎಷ್ಟಿದೆ? ಸೊ 1, 2, 3. ಓಕೆ, ಸೊ ಈ ರೀತಿ. ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಏನೋ ಗೊತ್ತಿದೆಯಾ ನಿಮಗೆ? ಅದರಲ್ಲಿ ನಿಮಗೆ ನಾಲೆಜ್ ಎಷ್ಟಿದೆ? ಸೊ 1. ಓಕೆ, ಗೋಲ್ಡಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಗೊತ್ತಿದೆಯಾ? ಸೊ ನಾಲೆಜ್ ನಿಮಗೆ ಚೆನ್ನಾಗಿ ಗೊತ್ತಿತ್ತಪ್ಪ ಅಂದರೆ ದೆನ್ ರೈಟ್ 4. ಎಕ್ಸ್ಪರ್ಟ್ ಇದ್ದಪ್ಪ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ಎಕ್ಸ್ಪರ್ಟ್ ಇದ್ದರೆ 5 ಅಪ್ಡೇಟ್ ಮಾಡಿ. ಸೊ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಗೊತ್ತಿದೆಯಾ? 1, 2 ಈ ರೀತಿ. ಇನ್ಶೂರೆನ್ಸ್ ಯಾವ ರೀತಿ ತಗೋಬೇಕಂತ ಗೊತ್ತಿದೆಯಾ? ಸೊ ಅದ್ರ ಬಗ್ಗೆ ನೆಕ್ಸ್ಟ್ ನಾಲೆಜ್ ಅದ್ರ ಮೇಲೆ ಅಪ್ಡೇಟ್ ಮಾಡಿ. ಎಷ್ಟೋ ಜನಕ್ಕೆ ಇನ್ಶೂರೆನ್ಸ್ ತಗೋದೇ ಗೊತ್ತಿರಲ್ಲ, ಸುಮ್ಮನೆ ಪ್ರೀಮಿಯಂ ತುಂಬ್ತಾ ಇರ್ತಾರೆ. ಅದೆಲ್ಲ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಸೊ ಅವರಿಗೆ ಆ್ಯಕ್ಚುಲಿ ಇನ್ಶೂರೆನ್ಸ್ ಕವರ್ ಎಷ್ಟಿದೆ, ಅವ್ರ ನೀಡ್ ಎಷ್ಟಿದೆ ಅದು ಗೊತ್ತಿರಲ್ಲ. ಓಕೆ, ಸೊ ಬ್ಲೈಂಡ್ಲಿ ದೇ ಕೀಪ್ ಆನ್ ಬೈಯಿಂಗ್ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಫ್ರಮ್ ದ ನೋನ್ ಪೀಪಲ್. ಓಕೆ, ಅದರಲ್ಲಿ ಏಜೆಂಟ್ಗಳು ದುಡ್ಡು ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಆದ್ದರಿಂದ ಇನ್ಶೂರೆನ್ಸ್ನು ತಗೋಬೇಕಪ್ಪ ಅಂತಂದ್ರೂ ಸಹ ಯಾವ ಇನ್ಶೂರೆನ್ಸ್ ನಿಮ್ಮ ನೀಡ್ ಪ್ರಕಾರ, ನಾಟ್ ಬ್ಲೈಂಡ್ಲಿ ಟೇಕಿಂಗ್ ಇನ್ಶೂರೆನ್ಸ್, ನಿಮ್ಮ ನೀಡ್ ಪ್ರಕಾರ ಇನ್ಶೂರೆನ್ಸ್ ತಗೋಬೇಕಾಗತ್ತೆ. ಸೊ ಇನ್ಶೂರೆನ್ಸ್ ಅಂದ್ರೆ ಏನು, ಯಾಕೆ ತಗೋಬೇಕು, ಎಷ್ಟು ತಗೋಬೇಕು, ಓಕೆ, ಸೊ ಅದು ರಿಟರ್ನ್ಸ್ ಎಷ್ಟು, ಅದೆಲ್ಲ ನೋಡ್ಬೇಕಾಗುತ್ತೆ. ಇನ್ಶೂರೆನ್ಸ್ ಈಸ್ ನಾಟ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಸಂಬಡಿ ಯು ಲುಕಿಂಗ್ ಫಾರ್ ಗ್ಯಾರಂಟೆಡ್ ರಿಟರ್ನ್ಸ್, ಟ್ಯಾಕ್ಸ್ ಫ್ರೀ ರಿಟರ್ನ್ಸ್. ಓಕೆ, 1010D ಬೆನಿಫಿಟ್ ಬೇಕು ನಮಗೆ. ಓಕೆ, ಸೊ ಯಾವುದೇ ಇದಕ್ಕೂ ಟ್ಯಾಕ್ಸ್ ಬರಬಾರ್ದು ಅನ್ನೋರು ಮಾತ್ರ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇಲ್ಲ ನನಗೆ ಐ ಆಮ್ ನಾಟ್ ವರಿಡ್ ಅಬೌಟ್ ಟ್ಯಾಕ್ಸ್ ಅನ್ನೋದಾದ್ರೆ, ಸೊ ದೆನ್ ಇಟ್ಸ್ ಡಿಫ್ರೆಂಟ್ ಇಶ್ಯೂ. ಓಕೆ, ದೆನ್ ಕಮ್ ಟು ಆಪ್ಷನ್ಸ್. ಫ್ಯೂಚರ್ಸ್ ಅಲ್ಲಿ ನಿಮ್ಗೆ ಏನೋ ನಾಲೆಜ್ ಇದೆಯಾ? ಸೊ ಅದು ಓಕೆ, ಫ್ಯೂಚರ್ಸ್ ಅಲ್ಲಿ ನಾಲೆಜ್ ಇದೆಯಾ? ಓಕೆ,
ಕ್ರಿಪ್ಟೋ ಕರೆನ್ಸಿಲಿ ಏನೋ ನಾಲೆಜ್ ಇದೆಯಾ? ಓಕೆ. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಏನೋ ನಾಲೆಜ್ ಇದೆಯಾ ನಿಮಗೆ? ಓ, ನಮ್ಮ ಸೈಟ್ ಎಲ್ಲ ಡಬಲ್ ಟ್ರಿಪಲ್ ಆಗಿದಾವ ಅನ್ನೋರು ಈ ರೀತಿ ಅಪ್ಡೇಟ್ ಮಾಡ್ಬೇಕಾಗತ್ತೆ. ಓಕೆ. ಇದೆಲ್ಲ ಮಾಡಿದ್ಮೇಲೆ ಇದು ಟೋಟಲ್ ರೇಟಿಂಗ್ ಅಲ್ಲಿ ನಾಲೆಜ್ ಸ್ಕೋರ್ ಅಂತ ಈ ರೀತಿ ಬರುತ್ತೆ. ಈ ನಾಲೆಜ್ ಮೇಲೆ ನಿಮ್ದು ಅನಾಲಿಸಿಸ್ ಆಗುತ್ತೆ. ದೆನ್ ರಿಸ್ಕ್ ಕೆಪಿಟೈಟ್. ಓಕೆ. ಇಲ್ಲಿ ಕ್ವಶನರಿ ಬರುತ್ತೆ. ಓಕೆ. ಇಲ್ಲಿ ಟೋಟಲ್ 30 ಕ್ವಶನ್ಸ್ ಇದಾವೆ. ಇದಕ್ಕೆ ನೀವು ಪ್ರಾಪರ್ ಆಗಿ ಅಪ್ಡೇಟ್ ಮಾಡಿ. ಯಾಕಂದ್ರೆ ಇದು ರಿಸ್ಕ್ ಕೆಪಿಟೈಟ್, ನಿಮ್ಮ ರಿಸ್ಕ್ ಕೆಪಿಟೈಟ್ ಬಗ್ಗೆ ಇದು ಚೆಕ್ ಮಾಡುತ್ತೆ, ನಿಮ್ಮ ಸೈಕೋಮೆಟ್ರಿಕ್ಸ್ ಚೆಕ್ ಮಾಡುತ್ತೆ. ಇದ್ರ ಪ್ರಕಾರ ನಿಮ್ದು ಇನ್ವೆಸ್ಟ್ಮೆಂಟ್ ನೀವು ಎಲ್ಲಿ ಮಾಡಿದ್ರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ, ನಿಮ್ ರಿಸ್ಕ್ ಕೆಪಿಟೈಟ್ ಏನೋ, ನಿಮಗೆ ಆಕ್ಚುಲಿ ಎದರಲ್ಲಿ ಇನ್ವೆಸ್ಟ್ ಮಾಡಬೇಕು ಎದ್ರಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ಸೈಕೋಮೆಟ್ರಿಕ್ ಟೆಸ್ಟ್ ನಿಮಗೆ ಹೇಳುತ್ತೆ. ಓಕೆ. ಇಫ್ ಯುವರ್ ಇನ್ವೆಸ್ಟ್ಮೆಂಟ್ ಫಾಲ್ಸ್ ಬೈ 20% ಇನ್ ಎ ಮಂತ್, ವಾಟ್ ಯು ವಿಲ್ ಡೂ? ಅಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ, ಸ್ಟಾಕ್ ತಗೊಂಡಿರಾ, 20% ಡೌನ್ ಆಯ್ತು, ಅವಾಗ ನೀವು ಏನ್ ಮಾಡ್ತೀರಾ? ಓಕೆ. ಅದು ಕ್ವಶನ್. ಇಲ್ಲಿ ಆಪ್ಷನ್ಸ್ ಇದೆ ನಿಮಗೆ. ಸೆಲ್ ಇಮಿಡಿಯೇಟ್ಲಿ ಟು ಅವಾಯ್ಡ್ ಫರ್ದರ್ ಲಾಸ್, ವೇಟ್ ಫಾರ್ ರಿಕವರಿ, ಡೂ ನಥಿಂಗ್, ಹೆಲ್ಡ್ ಪೇಷನ್ಸ್ಲಿ, ಹೋಲ್ಡ್ ಪೇಷನ್ಸ್ಲಿ, ರಿವ್ಯೂ ಆಫ್ಟರ್ 6 months, ಇನ್ವೆಸ್ಟ್ ಮೋರ್ ಎಟ್ ಲೋವರ್ ಪ್ರೈಸ್. ನಿಮ್ಗೆ ಇದ್ರಲ್ಲಿ ಮೈಂಡ್ ಸೆಟ್ ಗೊತ್ತಾಗುತ್ತೆ, ನೀವು ವೆದರ್ ಯು ಬಿಲೀವ್ ಇನ್ ಸ್ಟಾಕ್ ಮಾರ್ಕೆಟ್ ಆರ್ ನಾಟ್, ಆರ್ ಯು ಹ್ಯಾವ್ ಎ ಫಿಯರ್. ಓಕೆ. ಸೊ ಇದ್ರ ಪ್ರಕಾರ. ಓಕೆ. ಸೊ ಹೋಲ್ಡ್ ಪೇಷನ್ಸಿ ಅಂದ್ರೆ ಇದು ಆಟೋಮೆಟಿಕ್ ಸ್ಕೋರ್ ಇಲ್ಲಿ ಬಂದ್ಬಿಡುತ್ತೆ, 5 ಬಂದ್ಬಿಡುತ್ತೆ. ವೇಟ್ ಫಾರ್ ರಿಕವರಿ, ಡೂ ನಥಿಂಗ್ ಅಂದ್ರೆ 4 ಬಂದ್ಬಿಡುತ್ತೆ. ಈ ರೀತಿ ಆಟೋಮೆಟಿಕ್ಲಿ ನಿಮ್ ಸ್ಕೋರ್ ಬಂದ್ಬಿಡುತ್ತೆ. ಓಕೆ. ಇದನ್ನ ನೀವು ಆಪ್ಷನ್ಸ್ ಕೊಟ್ಟಿದೆ ಇದರಲ್ಲಿ. ಆಮೇಲೆ ಹೌ ಲಾಂಗ್ ಕ್ಯಾನ್ ಯು ಕಂಫರ್ಟೇಬ್ಲಿ ಸ್ಟೇ ಇನ್ವೆಸ್ಟೆಡ್ ವಿತೌಟ್ ನೀಡಿಂಗ್ ದ ಮನಿ. ಸೊ ದುಡ್ಡು ಬೇಡದೇನೆ ನೀವು ಯಾವ ರೀತಿ ಎಷ್ಟು ವರ್ಷ ನೀವು ಇನ್ವೆಸ್ಟ್ ಮಾಡಿ ಇರಬಹುದು, ಈ ದುಡ್ಡು ಇಲ್ದೆ ನಾನು ಬದುಕಬಹುದು ಅನ್ನೋರು ಎಷ್ಟು ವರ್ಷದಿಂದ ನೀವು ಹೋಲ್ಡ್ ಮಾಡಬಹುದು ಅನ್ನೋದು ಇಲ್ಲಿ ನೀವು ಬರಿಬೇಕಾಗತ್ತೆ. ಇಲ್ಲಿ ಆಪ್ಷನ್ ಇದೆ. ಓಕೆ. ಲೆಸ್ ದ್ಯಾನ್ 1 to 3 years, ಮೋರ್ ದ್ಯಾನ್ 10 years, ಲೆಸ್ ದ್ಯಾನ್ 1 year. ಇದ್ರ ಮೇಲೆ ನಿಮ್ ಫೈನಾನ್ಷಿಯಲ್ ಪ್ಲಾನಿಂಗ್ ರೆಡಿ ಆಗುತ್ತೆ. ಓಕೆ. ಮೋರ್ ದ್ಯಾನ್ 10 years ಅಂದ್ರೆ ಇಟ್ಸ್ ಎ 6 score. ಓಕೆ. ಅಥವಾ ಲೆಸ್ ದ್ಯಾನ್ 1 year ಅಂದ್ರೆ 1 score. ಈ ರೀತಿ ಆಟೋಮೆಟಿಕ್ ಸ್ಕೋರ್ ಸಹ ಅಪ್ಡೇಟ್ ಆಗುತ್ತೆ. ಓಕೆ. ಸೊ ವಾಟ್ ಎವರೇಜ್ ಆನ್ಯುವಲ್ ರಿಟರ್ನ್ ಡೂ ಯು ಎಕ್ಸ್ಪೆಕ್ಟ್ ಫ್ರಮ್ ಯುವರ್ ಇನ್ವೆಸ್ಟ್ಮೆಂಟ್? ಓಕೆ. ಸೊ ಎವರೇಜ್ ರಿಟರ್ನ್ ನಿಮ್ಗೆ ಎಷ್ಟು ಬರುತ್ತೆ? 6% ಕ್ಯಾಪಿಟಲ್ ಪ್ರೊಟೆಕ್ಷನ್, 10% ಸ್ಟಡಿ ಗ್ರೋತ್, 15% ಅಬೋವ್ ಎವರೇಜ್, 20% ಹೈ ಗ್ರೋತ್, 25% ಅಗ್ರೆಸಿವ್ ಗ್ರೋತ್. ಓಕೆ. ಸೊ 25% ಅಗ್ರೆಸಿವ್ ಗ್ರೋತ್ ಕೊಡೋ ಇನ್ವೆಸ್ಟ್ಮೆಂಟ್ ಯಾವ್ದಿದೆ ನಿಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಿರಲ್ಲ. ಓಕೆ. ಗೊತ್ತಿದ್ರು ಆ ರಿಸ್ಕ್ ತಗೋಣ ನೀವು ರೆಡಿ ಇರಲ್ಲ. ಓಕೆ. ಸೊ ಅದ್ರ ಪ್ರಕಾರ ನೀವು ಹೈ ಗ್ರೋತ್, ಅಬೋವ್ ಎವರೇಜ್ ಇದೆಲ್ಲ ನೀವು ಪ್ಲಾನ್ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ಇಲ್ಲಿ ಸ್ಕೋರು ಬಂದ್ಬಿಡುತ್ತೆ. ಇನ್ಫ್ಲೇಷನ್ ಎರೋಡಿಂಗ್ ವ್ಯಾಲ್ಯೂ, ವಾಟ್ ಕನ್ಸರ್ನ್ಸ್ ಅಬೌಟ್ ದ ಮೋಸ್ಟ್ ಅಬೌಟ್ ಯುವರ್ ಇನ್ವೆಸ್ಟ್. ನಿಮಗೆ ಎದರಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಭಯ ಇರುತ್ತೆ? ಟ್ಯಾಕ್ಸ್ ಆನ್ ರಿಟರ್ನ್ಸ್, ಅಥವಾ ಮಿಸ್ಸಿಂಗ್ ಬೆಟರ್ ಅಪಾರ್ಚುನಿಟಿ, ಶಾರ್ಟ್ ಟರ್ಮ್ ವೊಲ್ಟಾಲಿಟಿ, ಲಾಸ್ ಆಫ್ ಕ್ಯಾಪಿಟಲ್. ಈ ರೀತಿ ಇದ್ದಾಗ ಇಲ್ಲಿ 1 ಬರುತ್ತೆ. ನಿಮಗೆ ಲಾಸ್ ಆಫ್ ಕ್ಯಾಪಿಟಲ್ ಅಂತ ಭಯ ಇತ್ತಪ್ಪ ಅಂತ ನೀವು FD ಫಿಟ್ ಇದ್ದೀರಾ ಅಂತ ಅಲ್ಲಿ. ಓಕೆ. ಫಿಕ್ಸ್ ಡಿಪಾಸಿಟ್ ನಿಮಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಈ ರೀತಿ ನಮ್ಮ ಸಾಫ್ಟ್ವೇರ್ ಆಟೋಮೆಟಿಕ್ ನಿಮಗೆ ಇದನ್ನೆಲ್ಲ ಜನರೇಟ್ ಮಾಡಿ ನಿಮಗೆ ಆಟೋಮೆಟಿಕ್ ಆನ್ಸರ್ ಕೊಡುತ್ತೆ. ಓಕೆ. ದೆನ್ ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೀರಿಯನ್ಸ್? ಸೊ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಿರೋ, ನೋ ಎಕ್ಸ್ಪೀರಿಯನ್ಸ್, ಓನ್ಲಿ ಫಿಕ್ಸ್ ಡಿಪಾಸಿಟ್, ಡೈರೆಕ್ಟ್ ಸ್ಟಾಕ್ಸ್, ಡೆರಿವಿಟಿವ್, F&O ಟ್ರೇಡಿಂಗ್ ಮಾಡ್ತಿರೋ, ಇದೆಲ್ಲ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆ. ಸೊ ನೋ ಎಕ್ಸ್ಪೀರಿಯನ್ಸ್ ಅಂದ್ರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಬರೀರಿ. ದೆನ್ ಇಫ್ ಐ ಆಫರ್ಡ್ ಎ ಚಾಯ್ಸ್, ವಿಚ್ ವುಡ್ ಯು ಪ್ರಿಫರ್? ಓಕೆ. ಸೊ ಏನ್ ಚಾಯ್ಸ್ ಮಾಡ್ರೆ ನೀವು ಗ್ಯಾರಂಟಿಡ್ 50,000 ಟುಡೇ, 50% ಚಾನ್ಸ್ ಟು 1 lakh ನಥಿಂಗ್, 70% ಚಾನ್ಸ್ ಟು 1.5 lakh, 90% ಚಾನ್ಸ್ ಟು 2 lakh ಆರ್ ನಥಿಂಗ್. ಅಂದ್ರೆ ಅಪ್ ಟು ಇಷ್ಟು ಅಮೌಂಟ್ ತನಕ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಗ್ಯಾರಂಟಿ ರಿಟರ್ನ್ ಅಂದ್ರೆ ನಾ 50,000 ಇನ್ವೆಸ್ಟ್ ಮಾಡ್ತೀನಿ. 50% ಚಾನ್ಸ್ ಇತ್ತಪ್ಪ 1 ಲಕ್ಷ ಮಾಡ್ತಾನೆ, 70% ಚಾನ್ಸ್ ಇತ್ತಪ್ಪ 1.5 lakh ಮಾಡ್ತಾನೆ. ಸೊ ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ನ ಚೂಸ್ ಮಾಡ್ಬೇಕಾಗುತ್ತೆ. ಓಕೆ. ಸೊ ಈ ರೀತಿ ನೀವು ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ ಸ್ಕೋರ್ ಬರುತ್ತೆ. ಇದ್ರ ಮೇಲೆ ಸಾಫ್ಟ್ವೇರ್ ನಿಮಗೆ ಅಡ್ವೈಸ್ ಮಾಡುತ್ತೆ. ಅದಾದ್ಮೇಲೆ ನಮ್ದು ಓನ್ ಅನಾಲಿಸಿಸ್ ಇರುತ್ತೆ. ಓಕೆ. ದೆನ್ ಇನ್ವೆಸ್ಟ್ಮೆಂಟ್ ಬಿಹೇವಿಯರ್. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಬಿಹೇವಿಯರ್ ಯಾವ ರೀತಿ ಇದೆ? ಹೌ ಆಫನ್ ಡೂ ಯು ಚೆಕ್ ಯುವರ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ? ಈಗ ನೀವು ಒಂದು ಸೈಟ್ ತಗೊಂಡಿರ್ತೀರಾ, ಸೈಟ್ ತಗೊಂಡ್ಬಿಟ್ಟು ಏನ್ ಮಾಡ್ತೀರಾ? ಹೋಗಿ ಪ್ರತಿ ದಿವಸ ಹೋಗಿ ಸೈಟ್ ಚೆಕ್ ನೋಡ್ತೀರಾ. ಹೋಗಿ ಇದು ರೇಟ್ ಎಷ್ಟಾಗಿದೆ, ಸೈಟ್ ಎಷ್ಟು ಅಗಲ ಆಗಿದೆ, ಎಷ್ಟು ಉದ್ದ ಆಗಿದೆ, ಏನಾದ್ರು ನೋಡ್ತೀರಾ? ತಗೊಂಡ್ಬಿಟ್ರೆ ಮುಗಿದೋಯ್ತಲ್ಲ ಅಲ್ಲಿಗೆ. ಸೊ ಅದೇ ರೀತಿ ನಿಮ್ ಪೋರ್ಟ್ಫೋಲಿಯೋ ನೀವು ಎವ್ರಿ ಡೇ ಚೆಕ್ ಮಾಡಬಾರ್ದು, ವರ್ಷಕ್ಕೆ ಒಂದ್ಸಲ. ಓಕೆ. ಡೈಲಿ, ವೀಕ್ಲಿ, ಮಂತ್ಲಿ, ಕ್ವಾರ್ಟರ್ಲಿ ಇಲ್ಲಿ ಕೊಟ್ಟಿದೆ. ಇವು ನೆವರ್ ಚೆಕ್ ಅನ್ನೋದಾದ್ರೂ ಬ್ಯಾಡ್. ಡೈಲಿ ಚೆಕ್ ಮಾಡೋದು ಬ್ಯಾಡ್, ವೀಕ್ಲಿ ಚೆಕ್ ಮಾಡೋದು ಬ್ಯಾಡ್, ಮಂತ್ಲಿ, ಕ್ವಾರ್ಟರ್ಲಿ ಓಕೆ. ಓಕೆ. ಇಯರ್ಲಿ ಚೆಕ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಓಕೆ. ಡೂ ಯು ಪ್ಯಾನಿಕ್ ಅಂಡ್ ಸೆಲ್ ಡ್ಯೂರಿಂಗ್ ಮಾರ್ಕೆಟ್ ಕ್ರಾಶಸ್? ಈಗ 2008 ಕ್ರಾಶ್ ಆಯ್ತು, 2020 ಕ್ರಾಶ್ ಆಯ್ತು. 2020 ಕ್ರಾಶ್ ಆದಾಗ ನಾನು ಯಾರೋ ಎಷ್ಟೇ ಫ್ರೆಂಡ್ ಇದ್ರು ನಾನು ಏನು ಹೇಳಿದ್ದೀನಿ ಅಂದ್ರೆ ನೀವು ಬೈ ಮಾಡಿ ಅಂತ ಹೇಳಿದೆ. ಓಕೆ. ಯಾರಿಗೂ ಸೆಲ್ ಮಾಡಕ್ ಹೇಳಿಲ್ಲ. ಆ ರೀತಿ ನೀವು ಸಹ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅದರ ಬಗ್ಗೆ ಆಫನ್ ಸಮ್ ಟೈಮ್ಸ್ ಈ ರೀತಿ ಟಿಕ್ ಮಾಡಿ. ಡೂ ಯು ಮೇಕ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಬೇಸ್ಡ್ ಆನ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅಂಡ್ ಟಿಪ್ಸ್? ಓಕೆ. ಇದನ್ನ ಬಹಳ ಜನ ಮಾಡ್ತಾರೆ. 90% ಜನ ಸೋಷಿಯಲ್ ಮೀಡಿಯಾ ಮತ್ತು ಟ್ರೆಂಡ್ಸ್, ಟಿಪ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಆಲ್ವೇಸ್ ನೆವರ್. ಓಕೆ. ಇದು ಚೂಸ್ ಮಾಡಿ ಇದನ್ನ ಅಪ್ಡೇಟ್ ಮಾಡಿ ರೇರ್ಲಿ. ಓಕೆ. ಅದು ಆಟೋಮೆಟಿಕ್ಲಿ ಸೈಕಾಲಜಿಯಲ್ಲಿ ಬಂದ್ಬಿಡುತ್ತೆ. ಯಾರೋ ಹೇಳಿದ್ದಾರೆ ಇದನ್ನ ತಗೋಬೇಕು, ಯಾರೋ ರಿಲಯನ್ಸ್ ಪವರ್ ತಗೋಣ ಕೇಳ್ತಾ ಇದಾರೆ,
ತಗೊಳ್ಳ. ಓಕೆ, ಸೊ ಈ ರೀತಿ. ಓಕೆ, ಸೊ ಮೈಂಡ್ ಸೆಟ್. ಡೂ ಯು ಫಾಲೋ ಫೈನಾನ್ಷಿಯಲ್ ನ್ಯೂಸ್ ಅಂಡ್ ಆಕ್ಷನ್ ಇಮಿಡಿಯೇಟ್ಲಿ ವಿತೌಟ್ ಅನಾಲಿಸಿಸ್? ಯಾವುದೋ ಒಂದು ನ್ಯೂಸ್ ಬರುತ್ತೆ ಈಗ, ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ಇರಾನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಯಿತು. ಅದು ನೋಡಿಬಿಟ್ಲೆ ನಿಮ್ಗೆ ಏನು ಭಯ ಆಗುತ್ತೆ? ಅಯ್ಯೋ ಶಿವನಿ, ಎಲ್ಲ ನನ್ನ ದುಡ್ಡು ಹೋಯ್ತು, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ, ತೆಗೆದ್ಬಿಡು, ಯಾವ ಟೆನ್ಷನ್ ಬೇಡ ಅನ್ನೋ ಎಷ್ಟೋ ಜನ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಆಫ್ ಆನ್ ಸಮ್ ಟೈಮ್ಸ್ ನಿಮ್ದು ಯಾವುದೇ ರಿಯಾಕ್ಷನ್ ಇದೆ ಅದರ ಪ್ರಕಾರ ಇಲ್ಲಿ ಅಪ್ಡೇಟ್ ಮಾಡಿ. ಈ ರೀತಿ ಇಲ್ಲಿ ಟೋಟಲ್ ನಿಮಗೆ 25 ಕ್ವಶನರಿ ಇದಾವೆ. ಈ 25 ಕ್ವಶನರಿ ನೀವು ಅಪ್ಡೇಟ್ ಮಾಡಿದ್ರೆ, ಸೊ ಅಗೇನ್ ಇಟ್ ಇಸ್ ಎ ಯುವರ್ ಇನ್ವೆಸ್ಟ್ಮೆಂಟ್ ಬಿಹೇವಿಯರ್ ಸೈಕಾಲಜಿ. ಓಕೆ, ಸೊ ನೆಕ್ಸ್ಟ್ ನಾನು ಹೋಗ್ತಾನಪ್ಪ ಅಂತಂದ್ರೆ, ಇದು ಟೋಟಲ್ ಇಲ್ಲಿ ತನಕ 8 ಆಯ್ತು. ಓಕೆ, ದೆನ್ ಫೈನಾನ್ಷಿಯಲ್ ಪರ್ಸನಾಲಿಟಿ. ನಿಮ್ಮ ಪರ್ಸನಾಲಿಟಿ ಯಾವ ರೀತಿ ಇದೆ ಅನ್ನೋ ಬಗ್ಗೆ ಇದು ಸೈಕೋಮೆಟ್ರಿಕ್ ಟೆಸ್ಟ್ ಇದು. ವೇರ್ ಯು ರಿಸೀವ್ ಬೋನಸ್, ವಾಟ್ ಈಸ್ ಯುವರ್ ಫಸ್ಟ್ ಇನ್ಸ್ಟಿಂಕ್ಟ್? ವೆನ್ ಯು ರಿಸೀವ್ ಯುವರ್ ಬೋನಸ್, ವಾಟ್ ಈಸ್ ಯುವರ್ ಫಸ್ಟ್ ಇನ್ಸ್ಟಿಂಕ್ಟ್? ನಿಮ್ಗೆ ಏನೋ ಕಂಪ್ನಿಗಳಿಂದ ಏನೋ ಬೋನಸ್ ಬಂತು. ಬೋನಸ್ ಬಂದ್ರೆ ನೀವು ಫಸ್ಟ್ ಕೆಲಸ ಏನು ಮಾಡ್ತೀರಾ? ಫಸ್ಟ್ ವೈಫ್ ಏನ್ ಹೇಳ್ತಾರೆ, ಗೋಲ್ಡ್ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಗುಡ್ ಥಿಂಗ್. ಸೆಕೆಂಡು, ಒಂದು ಐಫೋನ್ ತಗೊಂಬಿಡೋಣ ಅಂತ. ಓಕೆ, ಇನ್ನೊಂದು ಕಾರ್ ತಗೊಂಬಿಡೋಣ ಅಂತ, ಅಥವಾ ಯಾವುದೋ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಣ. ಇದರಲ್ಲಿ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ? ಸೇವ್ ಇಟ್ ಇನ್ ಆಲ್ in bank deposits, spend it on something I want, investing in systematically across assets, put it all in high risk trending stock or crypto. Okay, so what you want? Okay, so ಇದು ನಿಮ್ಮ ಸೈಕಾಲಜಿ ಹೇಳುತ್ತೆ. ಸ್ಪೆಂಡರ್. ಓಕೆ, ಇನ್ವೆಸ್ಟರ್, ಈ ರೀತಿ. ಓಕೆ, ಹೌ ಡು ಯು ಫೀಲ್ ಅಬೌಟ್ ಸ್ಪೆಂಡಿಂಗ್ ಆನ್ ನಾನ್ ಎಸೆನ್ಷಿಯಲ್ ಐಟಮ್ಸ್? ನಾನ್ ಎಸೆನ್ಷಿಯಲ್ ಐಟಮ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಏನಂತೀರ? ಐ ಅವಾಯ್ಡ್ ಇಟ್, ಪ್ರಿಫರ್ ಟು ಸೇವ್, ಐ ಎಂಜಾಯ್ ಸ್ಪೆಂಡಿಂಗ್ ಫ್ರೀಲಿ ಆನ್ ಮೈ ಸೆಲ್ಫ್, ಐ ಬಜೆಟ್ ಕೇರ್ಫುಲಿ ವಿತ್ ಸ್ಪೆಂಡ್. ಜನ ಏನ್ ಹೇಳ್ತಾರೆ, ಐ ಎಂಜಾಯ್ ಸ್ಪೆಂಡಿಂಗ್ ಫ್ರೀಲಿ ಆನ್ ಮೈ ಸೆಲ್ಫ್. ಏಯ್, ಜೀವನ ಇರೋದೇ ಮಜಾ ಮಾಡಕ್ಕಣ, ಮಜಾ ಮಾಡು, ಸ್ಪೆಂಡ್ ಮಾಡಿರಲ್ವ ನೀವು ಅರ್ನ್ ಮಾಡೋದು. ಈ ರೀತಿ ಮೈಂಡ್ ಸೆಟ್ ಇರೋರು ತುಂಬಾ ಜನ ಇದ್ದಾರೆ. ಓಕೆ, ಸೊ ಅವರಿಗೆ ಈ ರೀತಿ ಕ್ವಶನ್, ಈ ರೀತಿ ಆನ್ಸರ್ಸ್, ಈ ರೀತಿ ಇದನ್ನು ನೀವು ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ನಿಮ್ಮದೇ ಆದ ಒಂದು ಸೊಲ್ಯೂಷನ್ ಸಿಗುತ್ತೆ. ಓಕೆ, ಈಗ ಇಲ್ಲಿ ನೋಡಿ, ಇಲ್ಲಿ ಐ ಫ್ರೆಂಡ್ ಸಜೆಸ್ಟ್ ನಾಟ್ ಟಿಪ್ ಸ್ಟಾಕ್ಸ್ ದ್ಯಾಟ್ ಕುಡ್ ಡಬಲ್ ಇನ್ ಎ ಮಂತ್. ವಾಟ್ ಇಸ್ ಯುವರ್ ಆನ್ಸರ್? ಓಕೆ, ಈಗ ನಿಮ್ದು ಯಾರೋ ಫ್ರೆಂಡ್ ಹೇಳ್ತಾರೆ, ಓಕೆ, ಈ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ದು ದುಡ್ಡು ಡಬಲ್ ಆಗುತ್ತೆ, ಅವಾಗ ಏನು ಮಾಡ್ತೀರಾ ನೀವು? ಐ ವುಡ್ ನೆವರ್ ಟಚ್ ಇಟ್, ಟೂ ರಿಸ್ಕಿ, ಐ ಗೆಟ್ ಎಕ್ಸೈಟೆಡ್, ವಾಂಟ್ ಟು ಜಂಪ್ ಇನ್, ಇಂಪಲ್ಸಿವ್ ಟ್ರೇಡ್ ಅಂತ ಅದಕ್ಕೆ. ಓಕೆ, ಐ ವುಡ್ ರಿಸರ್ಚ್ ಇಟ್ ಥ್ರೋಲಿ, ಲಾಜಿಕಲ್. ಓಕೆ, ಸೊ ಈ ರೀತಿ ನಿಮಗೆ ಆಪ್ಷನ್ಸ್ ಇದೆ. ಇವೆಲ್ಲ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಇದನ್ನ ಫಿಲ್ ಮಾಡಿ. ದೆನ್ ಕಮ್ ಟು 10th ಪೇಜ್. ಓಕೆ, ಸೊ ಇದರಲ್ಲಿ ಎಮೋಷನಲ್ ಡಿಸ್ಟೆನ್ಸ್, ಇದರಲ್ಲಿ 10 ಕ್ವಶನ್ಸ್ ಇದಾವೆ. ಸೊ ಸಿನಾರಿಯೋ 1, ದ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ 35% ವಿತ್ ಇನ್ ಎ ಫ್ಯೂ ವೀಕ್ಸ್. 30% ಮಾರ್ಕೆಟ್ ಕ್ರ್ಯಾಶ್ ಆದರೆ ನೀವು ಏನು ಮಾಡ್ತೀರಾ? ನಿಮ್ಮ ಆನ್ಸರ್ ಏನೋ ಇಲ್ಲಿ ಆಪ್ಷನ್ ಇದೆ. ಐ ಸೆಲ್ ಎವ್ರಿಥಿಂಗ್ ಇಮಿಡಿಯೇಟ್ಲಿ ಇನ್ ಪ್ಯಾನಿಕ್, ಆರ್ ಐ ಸಿ ಇಟ್ ಬೈಯಿಂಗ್ ಅಪಾರ್ಚುನಿಟಿ. ಓಕೆ, ಸೊ ಇದು ಈ ರೀತಿಯಲ್ಲಿ ನೀವು ಆನ್ಸರ್ ಮಾಡೋಕ್ಕಾಗತ್ತೆ. ಸಿನಾರಿಯೋ, ಯುವರ್ ಕ್ಲೋಸ್ ಫ್ರೆಂಡ್ ಮೇಡ್ ಹ್ಯೂಜ್ ಪ್ರಾಫಿಟ್ಸ್ ಆನ್ ಸ್ಟಾಕ್ ಯು ಡಿಡೆಂಟ್ ಬೈ. ನಿಮ್ಮ ಫ್ರೆಂಡ್ ಯಾರೋ ಒಂದು ಒಳ್ಳೆ ಸ್ಟಾಕ್ ತಗೊಂಡು ದುಡ್ಡು ಮಾಡಿತಾನ, ಅಯ್ಯೋ ನಾ ತಗೊಳ್ಳಿಲ್ಲ ಅಂತ ಹೇಳ್ತೀರಾ ನೀವು. ಇಲ್ಲ, ನಾನು ಇವ್ಯಾಲ್ಯೂಯೇಟ್ ಮಾಡಿ ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್ ಐ ವಿಲ್ ಇನ್ವೆಸ್ಟ್. ಓಕೆ, ಸೊ ಈ ರೀತಿ ಇದು ನಿಮ್ಮ ಎಮೋಷನಲ್ ಡಿಸಿಷನ್ಸ್ ಮೇಲೆ 10th ಪೇಜಲ್ಲಿ ಕ್ವಶನ್ಸ್ ಇದೆ. ಇದನ್ನು ನೀವೆಲ್ಲ ಆನ್ಸರ್ ಮಾಡಿದರೆ ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ಓಕೆ, ಸೊ ಇದನ್ನೆಲ್ಲ ಫಿಲಪ್ ಮಾಡಿ ನೀವು ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಒಂದು ಪ್ರಾಪರ್ ಸೊಲ್ಯೂಷನ್ನ ಕೊಡ್ಬೋದು. ಓಕೆ, ದೆನ್ ಇನ್ವೆಸ್ಟ್ಮೆಂಟ್ ಪ್ರಿಫರೆನ್ಸ್, ದಿಸ್ ಇಸ್ 11th ಪೇಜ್. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಯಾಕಪ್ಪ ಅಂತಂದರೆ ಇದು ಟೋಟಲ್ 20 ಪೇಜ್ ಇದಾವೆ. ಈಗ ನೀವು ಕೇಳ್ತಾ ಇರ್ಬೋದು, ಸೊ ಇದನ್ನ ಈ ಶೀಟ್ ಎಲ್ಲಿ ಸಿಗುತ್ತೆ, ಏನಾಗುತ್ತೆ ಇದೆಲ್ಲ. ಓಕೆ, ಸೊ ಯಾರು ಈ ಪೇಜ್ನ ಯೂಟ್ಯೂಬ್ ಚಾನಲ್ ನಮ್ಮನ್ನ ಲೈಕ್ ಮಾಡಿ ಶೇರ್ ಮಾಡ್ತಿರೋ, ಶೇರ್ ಮಾಡಿ ಲೈಕ್ ಮಾಡಿ ನನಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ಈ ಶೀಟ್ನ ನಿಮಗೆ ಕಳಿಸ್ಕೊಡ್ತೀನಿ. ಇದು ನಿಮ್ಮ ಸೆಲ್ಫ್ ಅನಾಲಿಸಿಸ್ಗೆ ಅಥವಾ ನಿಮಗೆ ನಮ್ಮ ಸಪೋರ್ಟ್ ಬೇಕಪ್ಪ ಅಂತಂದರೆ ಐ ವಿಲ್ ಗಿವ್ ಕಂಪ್ಲೀಟ್ ಅನಾಲಿಸಿಸ್ ಆನ್ ದಿಸ್ ಯೂಸಿಂಗ್ ಸಾಫ್ಟ್ವೇರ್ ಆಸ್ ವೆಲ್ ಆಸ್ ಮೈ ಓನ್ ಬ್ರೈನ್ ಆ್ಯಂಡ್ ಯೂಸಿಂಗ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸ್. ಓಕೆ, ಇಷ್ಟೆಲ್ಲ ಮಾಡಿಬಿಟ್ಟು ನಿಮಗೆ ಸೊಲ್ಯೂಷನ್ಸ್ ಇರುತ್ತೆ. ಓಕೆ, ಸೊ ಅಪ್ ಟು ಯು, ಸೊ ವಾಟ್ ಯು ವಾಂಟ್ ಟು ಡು. ಓಕೆ, ಈಗ ಫಿಕ್ಸ್ ಡಿಪಾಸಿಟ್, ಈಗ ಇನ್ವೆಸ್ಟ್ಮೆಂಟ್ ಪ್ರಿಫರೆನ್ಸ್. ಫಿಕ್ಸ್ ಡಿಪಾಸಿಟಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಪ್ರಿಫರೆನ್ಸ್ ಇದೆ, 1 2 3 1 to 5 ಅಲ್ಲಿ ಹೌ ಮಚ್ ಯು ಗಿವ್ ರೇಟಿಂಗ್. ಓಕೆ, ಗೋಲ್ಡ್ ಸಾರ್ಜಿನ್ ಬಾಂಡ್ಸಲ್ಲಿ 5 ಅಂತ, ಅಥವಾ ನಿಮ್ಮ ಮೈಂಡ್ ಸೆಟ್ ಪ್ರಕಾರ. ಅಗೇನ್ ಮ್ಯೂಚುವಲ್ ಫಂಡ್ಸಲ್ಲಿ 3. ಓಕೆ, ಸೊ ಈ ರೀತಿ. ಸೊ ಇದರಲ್ಲಿ ಫಿಕ್ಸ್ ಡಿಪಾಸಿಟಲ್ಲಿ ಎಷ್ಟು ಹೋಲ್ಡಿಂಗ್ ಇದೆ ಅದನ್ನ ನೀವು ಎಸ್ ಇದೆಯೋ ಇಲ್ವೋ, ಗೋಲ್ಡಲ್ಲಿ ಎಷ್ಟಿದೆ ಇದೆಯೋ ಇಲ್ವೋ. ಓಕೆ, ಸೊ ಆ ರೀತಿ. ಓಕೆ, ಎಲ್ಲರೂ ಗೋಲ್ಡಲ್ಲಿ ಇಟ್ಟೇ ಇರ್ತಾರೆ. ಸೊ ಗೋಲ್ಡಲ್ಲಿ ಎಸ್. ಮ್ಯೂಚುವಲ್ ಫಂಡ್ಸಲ್ಲಿ ಎಷ್ಟೋ ಜನಕ್ಕೆ ಇದುವರೆಗೂ ಮ್ಯೂಚುವಲ್ ಫಂಡೇ ಗೊತ್ತಿಲ್ಲ. ಓಕೆ, ಸೊ ಎಷ್ಟೇ ಅಡ್ವರ್ಟೈಸ್ ಬಂದರೂ ಮ್ಯೂಚುವಲ್ ಫಂಡ್ ಸಹಿ ಅಂದ್ರೆ ಬಂದರೂ ಸಹ ಯಾರಿಗೂ ಗೊತ್ತಿಲ್ಲ. ಮ್ಯೂಚುವಲ್ ಫಂಡೇ ಗೊತ್ತಿಲ್ಲ, ಆಮೇಲೆ ಡೈರೆಕ್ಟ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು. ಬಿಕಾಸ್ ಇಂಡಿಯಾದಲ್ಲಿ ಬರೀ 6% 5% ಅಷ್ಟೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದು. ಅದ್ರ ಮೇಲೇ ನಿರ್ಮಲಾ ಮೇಡಮ್ದು ಕಣ್ಣು. ಓಕೆ, ಸೊ ETF. ಓಕೆ, ETF ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಇಲ್ವೋ? ಓಕೆ, ಎಸ್ ಆರ್ ನೋ. ವಿಶ್ವನಿಗೆ ETF ಸಹ ಗೊತ್ತಿಲ್ಲ. ಓಕೆ,
ಸೊ ಹೀಗಾಗಿ ರಿಯಲ್ ಎಸ್ಟೇಟ್, ಬಾಂಡ್ಸ್ ಅಷ್ಟೋ ಜನಕ್ಕೆ ಗೊತ್ತಿರಲ್ಲ. ಓಕೆ, ಸುನೋ ಅಂತ ಹಾಕಿ ರಿಯಲ್ ಎಸ್ಟೇಟಲ್ಲಿ 100% ರಿಯಲ್ ಎಸ್ಟೇಟ್ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲರಿಗೂ 2 ವರ್ಷ ಸೈಟ್ ತಗೊಂಡ್ಬಿಟ್ಟೆ ದುಡ್ಡು ಡಬಲ್ ಆಗುತ್ತೆ ಅಂತ ಕಂತಾರೆ. ಓಕೆ, ಸೊ ಇಂಟರ್ನ್ಯಾಷನಲ್ ಫಂಡ್ಸ್ ಈ ರೀತಿ. ಸೊ ಇದೆಲ್ಲ ಅಪ್ಡೇಟ್ ಮಾಡಿ. ಆಮೇಲೆ ಇನ್ಶೂರೆನ್ಸ್ ಪ್ಲಾನ್, ಯೂನಿಟ್ ಲಿಂಕ್ ಪ್ಲಾನ್ ಇದೆಯಾ ನಿಮ್ಮ ಹತ್ರ? ಓಕೆ, ಸೊ ಯಾವ ಪ್ಲಾನ್ ಇದೆ? ಸೊ EPF ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಓಕೆ, ಈ ರೀತಿ ಅಪ್ಡೇಟ್ ಮಾಡಿ. ಸೊ ಈ ರೀತಿ ಜಸ್ಟ್ ಟಿಕ್ ಮಾಡ್ತಾ ಹೋದ್ರೆ ಸಾಕು ನೀವು. ಓಕೆ, ದೆನ್ ಕ್ಯಾಶ್ ಫ್ಲೋ, ಮಂತ್ಲಿ ಇನ್ಕಮ್. ಓಕೆ, ಸೊ ನಿಮಗೆ ಮಂತ್ಲಿ ಇನ್ಕಮ್ ಎಷ್ಟು ಬರುತ್ತೆ? ಫಾರ್ ಎಕ್ಸಾಂಪಲ್ ನಿಮ್ದು 1,50,000 ಬರ್ತಾ ಇದೆ. ಓಕೆ, ಮಂತ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಒಂದು 60,000 ಇರುತ್ತೆ. ಓಕೆ, ಮಂತ್ಲಿ EMI ಅಬ್ಲಿಗೇಷನ್ಸ್ ಏನಾದರೂ ಇಷ್ಟು 1,50,000 ಇನ್ಕಮ್ ಇದ್ರು ನೀವೇನು ಲೋನ್ ಗಿನ್ ಮಾಡಿದ್ದೀರಾ, ಕಾರ್ ಲೋನು ಗೀರ್ ಲೋನು ಇದೆ ಇರ್ತಾವಲ್ಲ, ಸೊ 15,000 ಇರುತ್ತೆ. ಮಂತ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟು ಕಟ್ತೀರಾ? ಎಷ್ಟೋ ಜನ 25,000 ರೂಪಾಯಿ, 50,000 ಪ್ರೀಮಿಯಮೇ ಕಟ್ತಾರೆ. ಓಕೆ, ಅದಾದ್ಮೇಲೆ ಎಕ್ಸಿಸ್ಟಿಂಗ್ ಮಂತ್ಲಿ ಇನ್ವೆಸ್ಟ್ಮೆಂಟ್ 2,000, 2,500. ಎಕ್ಸಿಸ್ಟಿಂಗ್ ಎಮರ್ಜೆನ್ಸಿ ಫಂಡ್ ಒಂದು 25,000. ಇದು ನಾರ್ಮಲಿ. ಓಕೆ, ಎಮರ್ಜೆನ್ಸಿ ಫಂಡ್, ಎಡಿಕ್ವಿಟಿ ಇದೆಲ್ಲ ತೋರಿಸುತ್ತೆ ನಿಮಗೆ. ಸೇವಿಂಗ್ಸ್ ರೇಟ್ ನಿಮ್ದು ಎಷ್ಟಿದೆ ಅಂತ ತೋರಿಸುತ್ತೆ. ಡಿಸ್ಪೋಸಿಬಲ್ ಇನ್ಕಮ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ನಿಮಗೊಂದು ಫೇರ್ ಐಡಿಯಾ ಕೊಡುತ್ತೆ. ಓಕೆ, ಸೊ ಅದಾದ್ಮೇಲೆ ಇನ್ಶೂರೆನ್ಸ್ ಪ್ಲಾನಿಂಗ್. ಸೊ ಲೈಫ್ ಇನ್ಶೂರೆನ್ಸ್ ಕರೆಂಟ್ಲಿ ತಗೊಂಡಿದ್ದೀರೋ ಇಲ್ವೋ? ಎಸ್ ಆರ್ ನೋ? ಎಕ್ಸಿಸ್ಟಿಂಗ್ ಕವರ್ ಎಷ್ಟಿದೆ? ಎಕ್ಸಿಸ್ಟಿಂಗ್ ಕವರ್ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕವರ್ ಟೋಟಲ್ ಸಮ್ ಅಶ್ಯೂರ್ಡ್ ಎಷ್ಟಿದೆ? 1 ಕೋಟಿ ಇದೆಯೋ, 50 ಲಕ್ಷ ಇದೆಯೋ, 10 ಲಕ್ಷ ಇದೆಯೋ, ಅದಿಲ್ಲಿ ನೀವು ಅಪ್ಡೇಟ್ ಮಾಡಿ. ಓಕೆ, ಸೊ ಅಡಿಕ್ಯೂಟ್ ಗ್ಯಾಪ್ ಇದೆಯೋ ಇಲ್ವೋ? ಈಗ ಬರೀ 1 ಲಕ್ಷ ಇದೆ ಅಂತ ಹಾಕೋಣ. ಓಕೆ, ಸೊ ಹಾಕಿದ್ರೆ ಎಷ್ಟು ಗ್ಯಾಪ್ ಇದೆ ಅಂತ ಆಟೋಮೆಟಿಕ್ ತೋರಿಸುತ್ತೆ. ಓಕೆ, ಅದು ಬೇಸ್ಡ್ ಆನ್ ಆಲ್ ಯುವರ್ ಇನ್ಪುಟ್ಸ್. ಓಕೆ, ಹೆಲ್ತ್ ಇನ್ಶೂರೆನ್ಸ್ ಇದೆಯೋ ಇಲ್ವೋ? ಓಕೆ, ಹೆಲ್ತ್ ಇನ್ಶೂರೆನ್ಸ್ ಎಷ್ಟಿದೆ? 30 ಲಕ್ಷ ಇದೆಯೋ, 50 ಲಕ್ಷ ಇದೆಯೋ? ಒಂದು ಅಪ್ಡೇಟ್ ಮಾಡಿ. ಓಕೆ, ರೆಕಮೆಂಡೆಡ್ ಕವರ್. ಓಕೆ, ಸೊ ರೆಕಮೆಂಡೆಡ್ ಕವರ್ ಒಂದು 50 ಲಕ್ಷ ಇದೆ ಅಂತ ಹಾಕನ್ಬೇಕಾದ್ರೆ. ಓಕೆ, ಸೊ ನಾವೇ ಹಾಕೋಣ. ಸೊ ದೆನ್ ವಾಟ್ ಯು ನೀಡ್? ಓಕೆ, ಸೊ 5 ಲಕ್ಷ, 3 ಲಕ್ಷಕ್ಕೆ 5 ಲಕ್ಷ. 3 ಲಕ್ಷ ಎಕ್ಸಿಸ್ಟಿಂಗ್ ಕವರ್ ಇತ್ತಂದ್ರೆ 5 ಲಕ್ಷ ರೆಕಮೆಂಡೆಡ್ ಇತ್ತಪ್ಪ ಅಂದ್ರೆ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಕ್ರಿಟಿಕಲ್ ಇಲ್ನೆಸ್ ಕವರ್ ಇದೆಯಾ? ಎಷ್ಟೋ ಜನ ಕ್ರಿಟಿಕಲ್ ಇಲ್ನೆಸ್ಸೇ ಗೊತ್ತಿರಲ್ಲ. ಪರ್ಸನಲ್ ಆಕ್ಸಿಡೆಂಟ್ ಕವರ್ ಇದೆಯಾ? ಅದು ಗೊತ್ತಿರಲ್ಲ. ಹೋಮ್ ಇನ್ಶೂರೆನ್ಸ್ ಇದೆಯಾ ಅಂದ್ರೆ ಇಂಡಿವಿಜುವಲ್ ಮನೆ ಕಟ್ಟಿರ್ತೀರಾ, ಅದಕ್ಕೆ ಲೈಫ್ ಇನ್ಶೂರೆನ್ಸ್ ತರ ಮನಿ ಇನ್ಶೂರೆನ್ಸ್ ತಗೊಂಡಿದ್ದೀರಾ? ಕಳುವು ಆದ್ರೆ, ಡ್ಯಾಮೇಜ್ ಆದ್ರೆ, ಅರ್ಥಕ್ವಿಕ್ ಆದ್ರೆ. ವೆಹಿಕಲ್ ಇನ್ಶೂರೆನ್ಸ್ ಅಂತ ಎಲ್ಲ ಇರುತ್ತೆ, ಯಾಕಂದ್ರೆ ಪೊಲೀಸ್ ಭಯ ಇರುತ್ತೆ. ಓಕೆ, ಬಿಸ್ನೆಸ್ ಇನ್ಶೂರೆನ್ಸ್ ಇದೆಯಾ? ಸೊ ಇದಕ್ಕೆಲ್ಲ ನೀವು ಆನ್ಸರ್ ಮಾಡಿದ್ರೆ ದೆನ್ ಯು ವಿಲ್ ಬಿ ಎಟ್ ದಿ ಪ್ಲೇಸ್ ವೇರ್ ಯು ವಿಲ್ ಬಿ ಪ್ಲಾನ್ ಯುವರ್ ಫ್ಯೂಚರ್ ಪ್ರಾಪರ್ಲಿ. ಓಕೆ, ಸೊ ಆಮೇಲೆ ರಿಟೈರ್ಮೆಂಟ್ ಪ್ಲಾನಿಂಗ್ ಬರುತ್ತೆ. ಸೊ ಏಜ್ ಕರೆಂಟ್ 35, ಡಿಸೈರ್ಡ್ ಏಜ್ 60. ಸೊ ಲೈಫ್ ಎಕ್ಸಿಸ್ಟೆನ್ಸ್ ಎಕ್ಸ್ಪೆಕ್ಟೆನ್ಸಿ 80 ವರ್ಷ ತನಕ ಬದುಕ್ತಾನೆ ಅಂತ ಅಜ್ಯೂಮ್ ಮಾಡ್ಕೊಂಡು ಕರೆಂಟ್ ಮಂತ್ಲಿ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ 25,000 ರೂಪಾಯಿ ಇತ್ತಪ್ಪ ಅಂತಂದ್ರೆ, ಎಕ್ಸ್ಪೆಕ್ಟೆಡ್ ಇನ್ಫ್ಲೇಷನ್ ರೇಟ್ 6% ಇತ್ತಪ್ಪ ಅಂತಂದ್ರೆ, ಎಕ್ಸ್ಪೆಕ್ಟೆಡ್ ಪೋಸ್ಟ್ ರಿಟೈರ್ಮೆಂಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ 6% ಇತ್ತಪ್ಪ ಅಂತಂದ್ರೆ, ಕರೆಂಟ್ ರಿಟೈರ್ಮೆಂಟ್ ಸೇವಿಂಗ್ ಎಷ್ಟಿದೆ ಅಂದ್ರೆ, ನಿಮಗೆ ಶಾರ್ಟ್ ಫಾಲ್ ಎಷ್ಟಿದೆ, ಇನ್ಶೂರೆನ್ಸ್ ಕವರ್ ಕಾರ್ಪಸ್ ಎಷ್ಟು ಬೇಕು, ಆನ್ಯುವಲ್ ಎಕ್ಸ್ಪೆನ್ಸಸ್ ರಿಟೈರ್ಮೆಂಟ್ ಅಲ್ಲಿ ಏನಾಗುತ್ತೆ, ಇದೆಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಕೊಡುತ್ತೆ. ಓಕೆ, ದೆನ್ ಎಸ್ಟೇಟ್ ಪ್ಲಾನಿಂಗ್. ಸೊ ಈಗ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ಎಸ್ಟೇಟ್ ಪ್ಲಾನಿಂಗ್ ಮುಖಾಂತರ ಅಂದ್ರೆ ನಾಮಿನಿಗೆ, ಒಬ್ಬ ಮಕ್ಕಳಿಗಾಗಲಿ ವೈಫ್ಗಾಗಲಿ ನೀವು ಮಾಡಿದಿರೋ ಇಲ್ವೋ, ಮಾಡ್ಬೇಕಂದ್ರೆ ಏನು ಮಾಡಬೇಕು, ಆ ಎಸ್ಟೇಟ್ ಪ್ಲಾನಿಂಗ್ ಸಹ ನಾವು ನಿಮಗೆ ಮಾಡಿಕೊಡ್ತೇವೆ. ಓಕೆ, ಸೊ ಇದನ್ನು ನೀವು ಬೇಕಾದ್ರೆ ಫಿಲಪ್ ಮಾಡ್ಬೋದು. ಅದು ಲೀಗಲ್ ಆಗಿರುತ್ತೆ. ಸೊ ಅದ್ರಿಗೆ ಲೀಗಲ್ ಡಾಕ್ಯುಮೆಂಟೇಶನ್ ಏನು ಚಾರ್ಜ್ ಇರುತ್ತೆ, ಅದು ಪೇ ಮಾಡಬೇಕಾಗುತ್ತೆ. ಓಕೆ, ರಿಸ್ಕ್ ಸ್ಕೋರ್ಸ್ ಕ್ಯಾಲ್ಕುಲೇಷನ್. ಓಕೆ, ಸೊ ಇದೆಲ್ಲ ಆದಮೇಲೆ ನೀವು ಯಾವ ರೀತಿ ಮೈಂಡ್ ಸೆಟ್ ಇದೆ ಅಂತ ಆಟೋಮೆಟಿಕಲಿ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆ, ನೀವು ಸ್ಪೆಂಡರು, ಬ್ಯಾಲೆನ್ಸ್ಡು, ನಿಮ್ಮದು ಮೈಂಡ್ ಸೆಟ್ ಯಾವ ರೀತಿ ಇದೆಲ್ಲ ಆಟೋಮೆಟಿಕ್ ಬರುತ್ತೆ. ದೆನ್ ಅಸೆಟ್ ಅಲೋಕೇಶನ್. ಸೊ ಇದು ಆಟೋಮೆಟಿಕ್ಲಿ ಅಸೆಟ್ ಅಲೋಕೇಶನ್ ಬಂದ್ಬಿಡುತ್ತೆ ನಿಮ್ಗೆ, ಎಲ್ಲೆಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಂದು ಇದು ಅಪ್ಡೇಟ್ ಮಾಡುತ್ತೆ. ಓಕೆ, ಇದು ಒಂದು ವೇಳೆ ಮಾಡಲಿಲ್ಲ ಏನೋ ತಪ್ಪಾತಂದು ಸಹ ನಾನು ನಿಮಗೆ ಮತ್ತೊಂದ್ಸಲ ಇದನ್ನ ಅಪ್ಡೇಟ್ ಮಾಡಿ ಕೊಡ್ತೇನೆ. ಓಕೆ, ರೆಕಮೆಂಡೆಡ್ ಪ್ರಾಡಕ್ಟ್ಸ್. ಸೊ ಯಾವ್ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಆಟೋಮೆಟಿಕ್ ಆಗಿ ರೆಕಮೆಂಡೆಡ್ ಬಂದ್ಬಿಡುತ್ತೆ. ಓಕೆ, ದೆನ್ ಸೊ ಇದು ಆಟೋಮೆಟಿಕ್ ಅಲ್ಲ. ಓಕೆ, ಸೊ ಪ್ಲಾನರ್ ನೋಟ್ಸ್. ಓಕೆ, ಸೊ ಈಗ ನೀವು ನಿಮ್ದು ಸ್ಟ್ರೆಂತ್ ಏನಿದೆ, ನಿಮ್ದು ವೀಕ್ನೆಸ್ ಏನಿದೆ, ಕೀ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಇದನ್ನೆಲ್ಲ ನೀವು ಹೇಳಿದ ಪ್ರಕಾರ ನಾವಿಲ್ಲಿ ಅಪ್ಡೇಟ್ ಮಾಡ್ತೇವೆ. ಓಕೆ, ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಕ್ಲೈಂಟ್ ಡಿಕ್ಲರೇಷನ್. ಐ ಕನ್ಫರ್ಮ್ ದಟ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಮೀ ಇಸ್ ಟ್ರೂ ಅಂಡ್ ಕಂಪ್ಲೀಟ್ ಆನ್ ಬಸ್ಟ್ ಬೇ ಆಫ್ ನಾಲೆಜ್. ಐ ಅಂಡರ್ಸ್ಟ್ಯಾಂಡ್ ದಟ್ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ಸ್ ಮೇಡ್ ಬೈ ಫೈನಾನ್ಷಿಯಲ್ ಪ್ಲಾನರ್ ವಿಲ್ ಬಿ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ರೆಸ್ಪಾನ್ಸ್ ಪ್ರೊವೈಡೆಡ್ ಆನ್ ದಿಸ್ ಅಸೆಸ್ಮೆಂಟ್. ಇಲ್ಲಿ ಸಿಗ್ನೇಚರ್ ಮಾಡಿ, ನಾನು ಸಿಗ್ನೇಚರ್ ಮಾಡಿ, ಡೇಟ್ ಹಾಕಿ, ಇದು ಒಂದು ಫೈಲ್ ತರ ನಿಮ್ಮ ಹತ್ರ ಪರ್ಮನೆಂಟ್ ಆಗಿರುತ್ತೆ. ಓಕೆ, ಸೊ ಈ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋ ಟೈಮ್ ಯಾರ ಹತ್ರ ಇದೆ? ಎಲ್ಲ ಪಾರ್ಟಿ, ಪಿಕ್ನಿಕ್, ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಲೆ ಅಲ್ಲಿ ಹೋದೆ ಇಲ್ಲಿ ಹೋದೆ, ಸೊ ಇದರಲ್ಲೇ ಇರ್ತೇವೆ. ಓಕೆ, ಸೊ ಹಿಂಗಿದ್ದಾಗೆ ನಮ್ಮ ಸಲುವಾಗಿ ಪ್ಲಾನಿಂಗ್ ಮಾಡಕ್ ನಮ್ಮ ಹತ್ರ ಟೈಮ್ ಇರಲ್ಲ. ಈ ಪ್ಲಾನ್ ಮಾಡೋ ಸಲುವಾಗಿ ನಿಮಗೆ ಒಂದು ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ನೀವು ರಿಯಲಿ ಕನ್ಸರ್ನ್ ಅಬೌಟ್ ಯುವರ್ ಫ್ಯಾಮಿಲಿ, ಇಫ್ ಯು ಆರ್ ರಿಯಲಿ ಕನ್ಸರ್ನ್ ಅಬೌಟ್ ಯುವರ್ ಫ್ಯೂಚರ್, ಯು ಮಸ್ಟ್ ಡೂ ದಿಸ್ ಆಕ್ಟಿವಿಟಿ. ಓಕೆ, ಐ ಆಮ್ ಟೆಲಿಂಗ್ ಯು ಹಾನೆಸ್ಟ್ಲಿ ಬಿಕಾಸ್
There are a lot of insecurities in the life, like one insecurity is job loss, job threat. Okay. Second insecurity is uncertainties, war and all these things. Third insecurity is anytime any kind of disease might come. We have already experienced in corona period. Okay. Fourth insecurity ಏನಪ್ಪಾ ಅಂತಂದ್ರೆ ನಾವು ಬದುಕ್ತವೋ ಇಲ್ಲೋ, ನಾವಿಲ್ದಾಗ ನಮ್ಮ ಫ್ಯಾಮಿಲಿನ ಯಾರು ಟೇಕ್ ಕೇರ್ ಮಾಡ್ತಾರೆ. ಸೊ ಇದೆಲ್ಲ ಕ್ವಶನ್ಸ್ ಇರ್ತಾವೆ. ಇದಕ್ಕೆಲ್ಲ ಆನ್ಸರ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತು ನೀವು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದರೆ ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಫಾರ್ ಶ್ಯೂರ್. ಓಕೆ. ಲುಕಿಂಗ್ ಫಾರ್ವರ್ಡ್ ಟು ಯುವರ್ ಕಮೆಂಟ್ಸ್, looking forward to your WhatsApp message, looking forward to your input. Thank you. Thanks for watching this video.